ಮಗಳೇ ಇವಾಗ ಅಡುಗೆ ಮಾಡ್ಕೊಳಕ್ಕೆ ತಿನ್ನಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಕಣವ, ಏನೂ ಇಲ್ಲ. ಅದಕ್ಕೆ ಹೋಗ್ಬಿಟ್ಟು ಅತ್ಲಾಗೆ ಆ ಅಂಗಡಿ ಪಂಗಡಿನಾಗ ಹೋಗ್ಬಿಟ್ಟು ಒಂದು ಏನೇನು ಬೇಕೋ ಒಂಚೂರು ಎಣ್ಣೆ ಸಾಸಿವೆ ತರಕಾರಿ ಅಂಥವು ಇಂಥವು ಎಲ್ಲನೂ ತಂದ್ಬಿಡ್ಬೇಕು ಮಗಳೇ. ತಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಹೋಟ್ಲು ಪಾಟ್ಲು ಅಂತ ಹೋದ್ರೆ ನಿಮ್ಮ ಅಣ್ಣಯ್ಯ ಕೊಟ್ಟರೆ 1,00,000 ಒಂದೇ ಕಿತ್ತಕ್ಕೆ ಮುಗಿದೋಗ್ಬಿಡ್ತದೆ ನೋಡು. ನಾವು ಇನ್ಮೇಲೆ ಓಸಿ ದುಡ್ಡನ್ನ ನೋಡ್ಕೊಂಡು ಮಾಡ್ಕೊಂಡು ಖರ್ಚು ಮಾಡಬೇಕು. ನಿಂದು ಒಂದು ಜೀವನ ಸೆಟ್ಲಾಗ ಗಂಟ ಅಷ್ಟೇನೇನಿಯ, ಆಮೇಕಿಂದ ಹೆಂಗೋ ನಡೀತದೆ ನೋಡು. ಈ ಊರಾಗ ನಮ್ಮೂರಲ್ಲಿ ಯಾರು ಇರಕ್ಕಿಲ್ಲ. ನೀನೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಅಂತೂ ಇರೋದೇ ಇಲ್ಲ. ಬಾ ಆರಾಮಾಗಿ ಬಾ, ಹೋಗೋಣ. ಹೋಗ್ಬಿಟ್ಟು ತರಕಾರಿ ಪಾತ್ರೆ ಸಾಮಾನ್ಯನ ಬೇಕಾದ್ರೆ ತಗೊಂಬಿಟ್ಟು ಬಂದ್ಬಿಡೋಣ. ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೆ ಟೈಮ್ ಬಂದೇ ಬರ್ತದೆ, ನೋಡ್ತಾ ಇರು. ನೀನೇನು ಯೋಚನೆ ಮಾಡಬೇಡ. ನಾವು ಇಲ್ಲಿರೋರು ಇವಾಗ ಟಾಪ್ ಹೊಂಟೈತೀವಿ ಮಗಳೇ, ಟಾಪ್ ಹೊಂಟೈತೀವಿ. ನಿಂಗೊಂದು ಒಳ್ಳೆ ಹುಡುಗನ ನೋಡಬೇಕು, ನೋಡ್ತೀನಿ ಬಾ. ಹ್ಞೂ ಕಣಮ್ಮ, ನಾನು ಮದುವೆ ಮಾಡ್ಕೊಂಡಿದ್ನಲ್ಲ ಪೆದ್ನನ ಮಗ, ಅವ್ರ ಮನೆಯನ್ನ ಸಂದಾಕಿದ್ರೆ ಅವ್ರ ಮನೆಗೆ ನೀ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೋದಿತ್ತು. ಆದರೆ ಏನು ಮಾಡ್ತೀಯಾ ನಮ್ಮ ಕರ್ಮಕ್ಕೆ. ಸರಿ ಬಾ, ಯಾಕೆ ಯೋಚನೆ ಮಾಡಬೇಕು. ಹೋಗ್ಬಿಟ್ಟು ಬಿರ್ನ ತಗೊಬಂದು ತಿಂಡಿ ಗಿಂಡಿ ಮಾಡ್ಕೊಂಡು ತಿನ್ನೋಣ. ಅಯ್ಯೋ ನನ್ನ ಮೊಮ್ಮಗ ಹೇಳ್ದ ಅಲ್ವಾ, ಈ ಸಾವುಕಾತಿ ಮಗಳು ಇದೇ ಮನೆಗೆ ಎಲ್ಲೋನೂ ಅವಡೆ ಅಂತ ಹೇಳ್ಬಿಟ್ಟು ಕಾಣ್ತಾನೆ ಇಲ್ವಲ್ಲ. ಅವಳಿಗೆ ಹೊಟ್ಟೆ ಉರಿಸ್ಬೇಕಲ್ಲ ನಾನು, ಯಾಕೆ ಕಾಣಿಸ್ತಾ ಇಲ್ಲ. ಕಷ್ಟಪಟ್ಬಿಟ್ಟು ನಮ್ಮ ಪಕ್ಕದ ಮನೆಯನ್ನ ಕಾರ್ ತರಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಬಾ ಹೋಗೋಣ ಸ್ಕೋಪ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಸಾವುಕಾತಿ ಮಗಳು ಇಬ್ಬರೂ ಕಾಣ್ತಾ ಇಲ್ವಲ್ಲ. ಬಂದಿದ್ದು ಸುಮ್ಕೇನಿಯಾ ವ್ಯರ್ಥ ಆಯಿತು. ನನ್ನ ಮೊಮ್ಮಗ ಏನಾರ ಸುಳ್ಗಿಲ್ ಹೇಳೋದ್ನ. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ, ಹೊಂಟ್ಬಿಡೋಣ. ಓ ಏನಕ್ಕೋ ಹೊಸ ಕಾರ್ಗೆಲ್ಲ ತಗೊಬಿಟ್ಟಿದ್ಯಾ? ಅಮ್ಮ ನಮ್ಮ ಅತ್ತೆ, ಅದೇ ಅವ್ನು ಲೂಸ್ ನನ್ನ ಮಗ ಶಿವು ಅವ್ರ ಅಜ್ಜಿ ಕಣಮ್ಮ. ಅಮ್ಮ ಅಲ್ಲಿ ನೋಡಮ್ಮ, ಬಿಕ್ಸುಕಿ ಥರ ಇದ್ದೋಳು ಹೆಂಗಾಗೋಗ್ಬಿಟ್ಟವಳೆ ನೋಡಮ್ಮ. ಅಯ್ಯೋ ಕರೆಕ್ಟಾಗಿ ನೋಡು ಮಗಳೇ, ಆಯಮ್ಮನೇನೆಯ? ಹ್ಞೂ ಕಣಮ್ಮ, ಆಯಮ್ಮನೇನೆಯ. ಆಯಮ್ಮನ ಜೊತೆ 15 ದಿನ ಮನೆಯಾಗೇನೆ ಇವನಿ, ನನಗೆ ಗೊತ್ತಿಲ್ಲ ಅಂತ ಅನ್ಕಂಡ. ಅಲ್ಲಿ ನೋಡು ಅಲ್ಲಮ್ಮ, ಅಮ್ಮನ ಒಡವೆ ನೋಡು, ಬಟ್ಟೆ ನೋಡು, ಸ್ಟೈಲ್ ನೋಡು, ಎಲ್ಲನೂ ಬದಲಾಗೋಗ್ಬಿಟ್ಟೈತಲ್ಲಮ್ಮ. ಅಯ್ಯೋ ಹೊಸದೊಂದು ಬಟ್ಟೆ ಉಟ್ಕೊಬಿಟ್ರೆ ಏನು ಕೋಟೇಶ್ವರ ಹೋಗ್ಬಿಡ್ತಾರೆ. ಸುಮ್ಕಿರು. ಏನು ಒಂದೆಲ್ಲ ಯಾವ್ದನ್ನ ಫಂಕ್ಷನ್ಗೆ ಹೊರಟವಳೇನು, ಅದಕ್ಕೆ ನೀನು ಬಟ್ಟೆ ಹಾಕೊಂಡು ಮೆರಿತಾವಳು ಅಷ್ಟೇ ನೀ ಮಗಳೇ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಸುಮ್ಕಿರು. ಅಯ್ಯೋ ಉಕಣಮ್ಮ, ನಾನು ಎಲ್ಲಿ ತಗೊಂಡ್ಲಿ ಕಾರ? ನನ್ನ ಮೊಮ್ಮಗ ಶಿವ ಅವನಲ್ಲ, ಅವನೇನಿಯ. ಅಯ್ಯೋ ಇರ್ಲಜಿ ಅಂತ ಹೇಳ್ಬಿಟ್ಟು ಬ್ಯಾಡ ಕಣ್ಮಗ ಅಂತ ಹೇಳ್ದೆ, ಕೇಳಲಿಲ್ಲ. ಇಲ್ಲ ನೀನು ತಗೊಂಡ್ಲೇಬೇಕಜ್ಜಿ ಬಾ ಅಂತ ಹೇಳ್ಬಿಟ್ಟು. ಅಯ್ಯೋ ನನ್ಗಂತೂ ಎಡಬಿಡ, ಅವನಂತೂ ಬೇಕು ಅಂತ ಈಗಳಮ್ಮ ಕಾರ್ ತಗೋಬಿಟ್ಟ ನೋಡು. ಮೈಯಾಗೆಲ್ಲನೂ ಮೈ ತುಂಬ ಒಡವೆ ಮಾಡ್ಸಾಕ್ಬಿಟ್ಟ. ಅಯ್ಯೋ ಒಳ್ಳೆ ಸಂದಾಗ ದುಡಿತಾವನ್ ಕಣಮ್ಮ ಇವಾಗಂತೂ. ಅವ್ರ ಅಪ್ಪನ ದುಡ್ಡು ಬಂತಲ್ಲ, ಅವ್ರ ಅಪ್ಪಂದು ಎಲ್ಲನೂ ಅಲ್ಲಿ ಇಲ್ಲಿ ಬಿಸಿನೆಸ್ ಅಂತ ಹಾಕ್ಬಿಟ್ಟು ವ್ಯವಸಾಯದಾಗೆಲ್ಲ ಸಂದಾಗ ದುಡ್ಡು ಮಾಡ್ಕೊಂಡು ರೇಸ್ಮೆನಂತೆ ಕೂರಿನಂತೆ ಎಲ್ಲನೂ ಸಾಕ್ಬಿಟ್ಟವ್ನಿ. ನಮ್ದಂತೂ ವ್ಯವಸಾಯ ಅಂದರೆ ವ್ಯವಸಾಯ. ಹಸುಗಳೇನೇನಿಯ 10-15 ಹಸುಗಳೇ ಮಾಡೋಗ್ಬಿಟ್ಟವ್ನಿ. ಕೆಲಸದವರೆಲ್ಲ ಅವರೇ ವ್ಯವಸಾಯನೇನಿಯ ಬೋ ಸಂದಾಕ್ ಮಾಡ್ತಾವ್ನಿ. ಅದಕ್ಕೂ ಹೆಂಗೋ ನಮ್ಮ ಜೀವನ ಅಂತೂ ಸೊರೋಯ್ತು ಕಣಮ್ಮ. ಹೆಂಗೋ ನನ್ನ ಮೊಮ್ಮಗ ಸೊರೋಗಿದ್ದಕ್ಕೂ ನಮ್ಮ ಜೀವನ ಸೊರೋಗಿದ್ದಕ್ಕೂ ನೋಡು ಈ ಮಟ್ಟಕ್ಕಿದೀವಿ. ಇದೆಲ್ಲ ನನ್ನಿಂದ ಆಗಿರೋದಲ್ಲ ಕಣಮ್ಮ, ಎಲ್ಲ ನನ್ನ ಮೊಮ್ಮಗನಿಂದನೇನಿಯ. ಅಯ್ಯೋ ಮಗಳೇ, ಈ ಕಾರು ಈ ಅಜ್ಜಿದೇನೆ ಅಂದರೆ ನಿಮ್ಮ ಅತ್ತೆ ಅಜ್ಜಿನೇ ಅಂತ ಅನ್ಕ, ಎಲ್ಲ ಒಂದೇ ಅಲ್ವಾ? ಅಯ್ಯೋ ಮಗಳೇ, ಏನು ಮಗಳೇ, ನಾವು ಸಾವುಕಾರಾಗಿದ್ದವ್ರು ಬೀದಿಗೆ ಬಂದ್ಬಿಟ್ವಿ, ಇವಳು ಬೀದಿಯಾಗಿದ್ದವಳು ಇಷ್ಟೊಂದು ಹೋಗ್ಬಿಟ್ಲಾ. 10-15 ದಿವಸ ಕುರಿದು ಪಾರಮ್ಮು ಎಲ್ಲನೂ ಮಾಡಿಕೊಂಡವ್ರಂತಲ್ಲ. ಇದ್ದಕ್ಕಿದ್ದಂಗೆ ನೀನು ಬಿಟ್ಬಿಟ್ಟು ಬಂದಮೇಲೆ ಅದು ಹೆಂಗ ಶಿವ ಸಾವುಕಾರ ಹೋಗ್ಬಿಟ್ಟ ಅಂತ ಗೊತ್ತಾಗಲಿಲ್ವಲ್ಲ ನನಗೆ. ಅಮ್ಮ ನನಗೆ ಇವಾಗೇನೇ ನಂಬಕ್ಕಾಯ್ತಿಲ್ಲ ಕಣಮ್ಮ, ನನ್ಕೊಂಡು ನನಗೆ ನಂಬಕ್ಕಾಯ್ತಿಲ್ಲ. ನಿಜನೇನಿಯ ಸುಳ್ಳ ಏನೂ ಗೊತ್ತಾಯ್ತಿಲ್ಲ. ಅಂದರೆ ಅವತ್ತು ಪೊಲೀಸ್ ಸ್ಟೇಷನಾಗ ನೋಡಿದ್ದು ಶಿವನೇನೇನಿಯ, ಅವನೇ ಸುಮ್ಮನೆ ನಮ್ಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಯಾಮರ್ಸ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಅವನು ಅಷ್ಟೇ ಕಣಮ್ಮ. ಅಯ್ಯೋ ಊನಲ್ಲ ಮಗಳೇ, ಅಯ್ಯೋ ಅನ್ಯಾಯವಾಗಿ ನಾವು ಹಿಂಗೆ ಬಂದ್ಬಿಟ್ವಿ. ಅವ್ರು ನೋಡಿ ಹೆಂಗೆ ಆಗೋಗ್ಬಿಟ್ಟವ್ರೆ ಮಗಳೇ. ಕಾರ್ ನೋಡಿ ಮಗಳೇ, ಪಳ ಅಂತ ಹೊಳಿತದೆ. ಅಯ್ಯೋ ನೀನು ಕುತ್ಕೊಂಡು ಓಡಾಡ್ಬೇಕಾಗಿರೋ ಕಾರದು. ಈ ಮುದುಕಿ ನೋಡು ಹೆಂಗೆ ಕುತ್ಕೊಂಡು ಓಡಾಡ್ತಾವಳೆ. ಹೆಂಗ ಬಿಡಕ್ಕ, ಶಿವನ್ ನೋಡಿದ್ರೆ ನನಗಂತೂ ಎಮ್ಮೆ ಆಯ್ತದೆ. ದೇವ್ರಣೆಗುನ್ವೆ ನಿಮ್ಮ ಅಮ್ಮಗನಂತ ಮೊಮ್ಮಗ ಸಿಗಕ್ಕೆ ಸಾಧ್ಯನೇ ಇಲ್ಲ ಎಲ್ಲೂನು. ಮತ್ತೆ ಅದೇನೋ ಮದುವೆಗಿದ್ರೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ, ಹುಡುಗಿ ನೋಡ್ಬೇಕು ಅಂತ ಹೇಳ್ತಾ ಇದ್ದೆ. ನಮ್ಮೊಳೇನಿಯ ಒಬ್ಳವಳೆ, ನಮಗೆ ಸಂಬಂಧಿಕರೇನಿಯ. ನೀನು ಹೂ ಅಂತ ಹೇಳಿದ್ರೆ ನೋಡು, ನಾನೇನಿಯ ಕರ್ಕೊಂಡ್ಬಿಟ್ಟು ಬಂದು ತೋರಿಸ್ತೀನಿ. ನಿಮ್ಮ ಅಮ್ಮಗನ್ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕಲ್ವೇ ಹುಡುಗಿ. ಅದಕ್ಕೆ ನೀಯ ಹೇಳು, ಹೂ ಅಂದ್ರೆ ಕರ್ಕೊಂಡು ಬರ್ತೀನಿ, ನಾನು ತೋರಿಸ್ತೀನಿ ಬೇಕಾದ್ರೆ. ಅಯ್ಯೋ ನಾನು ಹುಡುಕ್ತಾ ಇದ್ದೀನಿ ಒಳ್ಳೆ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು. ನೀನು ಕರ್ಕೊಂಡು ಬಂದು ತೋರಿಸ್ತೀನಿ ಅಂದ್ರೆ ನಾನು ಬ್ಯಾಡ ಅನ್ನಕಾಯ್ತದ. ಮತ್ತೊಂದ್ಕಿಂತ ಮನೆ ಅಡ್ರೆಸ್ ಹೇಳು, ನಾವೇನಿಯ ನಾನು ನನ್ನ ಮೊಮ್ಮಗ ಹೋಗಿ ನೋಡ್ಕೊ ಬರ್ತೀವಿ. ಅಯ್ಯೋ ಮಗಳೇ, ನಿನ್ನ ಗಂಡು ಇನ್ನೊಂದು ಮದುವೆ ಮಾಡಕ್ಕೆ ಹೊರಟವಳೆ ನಿಮ್ಮ ಅಜ್ಜಿ. ಹೂನಲ್ಲಮ್ಮ, ನಾನು ಹೆಂಡ್ತಿ ಇದ್ದೀನಿ ತಾನೇ, ಇಲ್ಲೇನೇನಿಯ. ಅಲ್ಲಿ ನೋಡು ಆಗಲೇ ಇನ್ನೊಂದು ಮದುವೆಗೇನೋ ಸ್ಕೆಚ್ ಆಗ್ತಾವಳೆ. ಸರಿ ಕಣಕ್ಕ, ಹಂಗಾದ್ರೆ ಅವ್ರಿಗೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ, ನೀವು ಒಂದಿನ ಹೋಗ್ಬಿಟ್ಟು ಹುಡುಗಿನ ನೋಡ್ಕೊಂಬಿಟ್ಟು ಬನ್ನಿ. ಹುಡುಗಿ ನೋಡ್ಕೊಂಬಂದಿರೋದೆಲ್ಲ ನಿಮ್ಗೆ ಏನೋ ಇಷ್ಟ ಆದರೆ ಮುಂದುವರಿಯೋಣ. ನಿಮ್ಮಂಥ ಮನೆಗೆ ಸಿಗಬೇಕು ಅಂತಂದರೆ ಪುಣ್ಯನೇನಿಯ ಮಾಡಿರಬೇಕು ಅಲ್ವೇ? ಅಂತ ಒಳ್ಳೆ ಶಿವು ಅಂತ ಹುಡುಗ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು. ನಾನು ಇವತ್ತೇ ಫೋನ್ ಹಾಕ್ಬಿಟ್ಟು ಹೇಳ್ಬಿಟ್ಟು ನಿಮ್ಮಂತಕ್ಕೆ ಬಂದ್ಬಿಟ್ಟು ವಿಷಯ ಮುಟ್ಟಿಸ್ಬಿಡ್ತೀನಿ ಬಿಡು, ಸರಿನೇ? ನಮಗೂ ಖುಷಿ ನಿಮ್ಮ ಮನೆ ಕೊಟ್ಬಿಟ್ಟು ಮದುವೆ ಮಾಡೋದಕ್ಕೆ. ನನಗೇನಕ್ಕ, ಒಳ್ಳೆ ಹುಡುಗಿ ಆಗಿದ್ರೆ ಅಷ್ಟೇ ಸಾಕು. ವರದಕ್ಷಿಣೆ ಎಂಥದ್ದು ಕೇಳೋದಿಲ್ಲ. ನನ್ನ ಮೊಮ್ಮಗಂಗೆ ಇಷ್ಟ ಆಗ್ಬಿಟ್ರೆ ನನಗಿನ್ನೇನು ಬೇಕಾಗಿಲ್ಲ. ಹಂಗೆ ಮನೆ ಏನೋ ಜಮೀನು ತಗೊಂಡ್ರಂತಲ್ಲಕ್ಕ ನೀವು ಊರಾಗೇನೆಯ?
ಹ್ಞೂ ಹ್ಞೂ ನನ್ನ ಮೊಮ್ಮಗ ನೀನು ಜಮೀನು ತಗೊಂಡಿದ್ದು ಅದೇ ಅವ್ರ ಅಪ್ಪನ ದುಡ್ಡು ಬಂತಲ್ಲ ಅವಾಗ ಊರಾಗ ಒಂಚೂರು ಇರಲಿ ಏನಾದ್ರೂ ಅಂತ ಹೇಳ್ಬಿಟ್ಟು ಹೊಲ ತಗೊಬಿಟ್ಟು ಅದೇ ಪ್ಯಾಟೆ ಮುದ್ಗಿರಿನಾಗೆ ಒಂದು ಮನೆ ತಗೊಂಡವ್ನಿ. ಆ ಮನೆ ಬಾಡಿಗೆನೂ ಬರ್ತದೆ, ಹಂಗೇನೆ ಹೊಲ್ದಾಗೆ ಅದು ಎಂಥದ್ದು ಪಾರಮ್ಮುಗಳು ಅಂತ ಹೇಳ್ಬಿಟ್ಟು ಕುರಿ ಪಾರಮ್ಮು ಇಂಥವು ಹಾಕೊಂಡವ್ನು. ಇವಾಗ ಅದ್ರಾಗೆ ನೀನು ವ್ಯವಸಾಯ ಮಾಡ್ತಿರೋದು. ಒಂದೇ ತಗೆ ಸಿಕ್ತು ಆ ರಂಗಪ್ಪ ಹೊಲ ಮಾರಕುದ್ನಲ್ಲ ಅದು ನೆನೆಯ ತಗೊಂಡಿದ್ದು. ಮಗಳೇ 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 ನಿನ್ನ ಗಂಡ ಎಲ್ಲೋ ಅವನಿವಾಗ ಅಲ್ಲಿ ನೋಡು ಮಗಳೇ ಹೊಲ ತಗೊಂಡವ್ರಂತೆ ಊರಾಗೆ, ಹಂಗೇನೆ ಪ್ಯಾಟೆನಾಗ ಒಂದು ಮನೆ ತಗೊಂಡವ್ರಂತೆ. ಮಗಳೇ ನಿನಗೆ ಬ್ಯಾರೆ ಹುಡುಗನ ಹುಡಿಕೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ನಿನ್ನ ಗಂಡನ ಜೊತೆ ಇರೋದು ನಿನಯ ಎಷ್ಟೋ ವಾಸಿ ಮಗಳೇ. ದೇವ್ರಣ್ಣನ ಇಷ್ಟೊಂದೆಲ್ಲ ಐತಿ ಅಂದರೆ ಬಿಟ್ಬಿಟ್ಟು ಅದು ಹೆಂಗೆ ಮಗಳೇ ನೀನು ಬ್ಯಾರೇನ ಮದುವೆ ಮಾಡ್ಕೊಳಕ್ಕಾಯ್ತದೆ? ಇಂಥ ಹುಡುಗ ಸಿಗಕ್ಕಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಯ್ತಾವನೆ. ಹೆಂಗನ ಮಾಡ್ಬಿಟ್ಟು ನೀನೇನೇನಿಯ ಹಾಂ ಇದು ಮಾಡ್ಬಿಡು, ಒಪ್ಸ್ಬಿಟ್ಟು ಮದುವೆ ಮಾಡ್ಕೊಳಂಗೆ ಇನ್ನೊಂದು ಕಿತ್ತ ಬೇಕಾಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳಂಗೆ ಮಾಡ್ಕೊಬಿಡು. ಮದುವೆನೂ ಬೇಡ ಎಂಥದ್ದು ಬೇಡ, ಅವ್ನ ಜೊತೆಗಿದ್ರೆ ಅಷ್ಟೇ ಸಾಕು. ಸುಮ್ಕಿರಮ್ಮ, ಹೆಂಗೋ ಮದುವೆ ಆಗೋಗೈತಲ್ಲ ಇವಾಗ ನಾನು ನೆನ್ತಿನೇ ತಾನೇ. ಸರಿ ಕಣಕ್ಕ, ನಾನಿಲ್ಲಿ ಏನೋ ಯಾರನ್ನ ಹುಡಿಕೊಂಡು ಬಂದೆ, ಅಷ್ಟ್ರಾಗೆ ನೀನು ಬಂದೆ ನೋಡು. ಯಾರೋ ನಂಗೆ ಬೇಕಾದವ್ರು ಕಾಣಿಸ್ಲಿಲ್ಲ. ಸರಿ ಸರಿ ಕಣಕ್ಕ, ನಾನು ಬರ್ತೀನಿ. ಅದೇ ಫೋನ್ ಹಾಕಿ ಹೇಳು ನನಗಿಲ್ಲ ಮಂತಕ್ಕೆ ಬಾ, ಹುಡುಗಿ ವಿಚಾರ ಹೇಳು, ಹೋಗ್ಬಿಟ್ಟು ಒಂದು ಗೀತ ನೋಡ್ಕೊಂಬಿಟ್ಟು ಬರೋಣ. ಸರಿ ಹೇಳಕ್ಕ, ಇವಾಗೇ ನೀನು ಫೋನ್ ಹಾಕ್ತೀನಿ. ಫೋನ್ ಹಾಕ್ಬಿಟ್ಟು ಹುಡುಗಿ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ನಾನೇ ನೀ ಮಾತಾಡ್ತೀನಿ. ಅಯ್ಯೋ ನಿಂಗೆ ಹಿಂಗೆ ಕಣಮ್ಮ ನಮ್ಮೂರವರೇನೇ ನೀ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತೀನಿ. ಹುಡುಗಿ ಮಾತ್ರ ನೋಡೋಕೆ ಬಹಳ ಸಂದಕವಳೆ, ಹಂಗೆ ಓದ್ಕೊಂಡವಳೆ. ಹುಡುಗಿನೂ ಓದ್ಕೊಂಡವಳೆ, ಏನು ತೊಂದರೆ ಇಲ್ಲ, ಭಾಳ ಒಳ್ಳೆ ಮನೆತನ, ಆರಾಮಾಗಿ ಮದುವೆ ಮಾಡ್ಕೊಡ್ಬೋದು ನೋಡಕ್ಕ. ನೀನು ಹೋಗಿರಕ್ಕ ಮಂತಕ್ಕೆ, ನಾನು ಆಮೇಕಿಂದ ಹುಡುಗಿಯರ ಅಪ್ಪ ಅಮ್ಮಂತಾಗ ಇಬ್ಬರು ತಗೊಂಡು ಮಾತಾಡ್ಬಿಟ್ಟು ನಿನಗೆ ನಾನು ಬಂದು ಹೇಳ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು. ಈ ಪೌರ್ಣಮಿ ಕಳ್ಕೊಂಡು ಬೇಕಾರೆ ಹೋಗ್ಬಿಟ್ಟು ಬರೀವ್ರಂತೆ ಇನ್ನೇನತ್ತ. ಸರಿನಕ್ಕ ಆಯ್ತು. ಅಕ್ಕ ಇವಾಗ ಓದ್ಲಲ್ಲ ಅಯ್ಯಮ್ಮ ಶಿವ ಅವ್ರ ಅಜ್ಜಿ ತಾನೆ? ಶಿವ ಅವ್ರ ಅಜ್ಜಿನೇನೆ. ಅದೇ ಮೊದ್ಲು ಒಂಥರ ಪೆದ್ದನಂಗೆ ಆಡೋನಲ್ಲ ಅವನು. ಮೊದ್ಲಂಗೆ ಆಡೋನು. ಆಮೇಕಿಂತ ದಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿ ಮಾಡಿ ಏನೋ ಸಾಕ್ ಟ್ರೀಟ್ಮೆಂಟ್ ಏನೋ ಕೊಡಿಸ್ಬಿಟ್ಟು ಇವಾಗೆಲ್ಲ ಸರಿ ಹೋಗ್ಬಿಟ್ಟವನಲ್ಲ. ಇವಾಗ ಏನೋ ಎಲ್ಲ ಸಂದಕ್ಕಾಗೋನೆ ಅಂತ ಕೇಳ್ಬಿಟ್ಟೆ. ಕಾರು ಗೀರು ಮನೆ ಹೊಲ ಎಲ್ಲ ತಗೊಂಡವನಂತೆ. ತಗೊಂಡವನೆ, ಆದ್ರೆ ನೀವ್ಯಾರು ಅಂತಾನೆ ನಮಗೆ ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ ಅದೇ ಶಿವ ಮದುವೆ ಮಾಡ್ಕೊಂಡಿದ್ನಲ್ಲ, ನನ್ನ ಮಗಳನ್ನೇ ನೀನು ಮದುವೆ ಮಾಡ್ಕೊಂಡಿದ್ದು. ಏನೋ ಹೊಸಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನೋ ಒಂಚೂರು ಗೊತ್ತಲ್ಲ, ಚೂರು ಜಗಳ ಆಗೋಗ್ಬಿಟ್ಟು ನನ್ನ ಮಗಳೂ ಹಂಗೆ ಶಿವು ಇಬ್ರು ದೂರ ಆಗೋಗ್ಬಿಟ್ರು ಕಣಕ್ಕ. ಅದಕ್ಕೆ ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದೆ. ನೋಡೋಣ ಶಿವನ ಒಂದು ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಶಿವನ್ ಮದುವೆ ಆಗಿತ್ತು ಅಂತ ಕೇಳ್ಪಟ್ಟೆ. ಎಂಟಿ ಬಿಟ್ಟೋಗ್ಬಿಟ್ಟು ಡೈವರ್ಸ್ ಏನೋ ಆಯ್ತು ಅಂತ ಹೇಳ್ತಾ ಇದ್ರು. ಯಾರು ಹೇಳಿದ್ದು ಡೈವರ್ಸ್ ಆಗಿಲ್ಲ, ಎಂಥದ್ದು ಆಗಿಲ್ಲ. ಏನೋ ಒಂದು ಚಿಕ್ಕ ವಿಸಿಗೆ ಜಗಳ ಆಯ್ತು, ಅದಕ್ಕೆ ಹೊರಟೋಗಿದ್ದೆ ಅಷ್ಟೇ ನಿನಿಯ. ಮತ್ತೆ ಶಿವ ನೋಡಿದ್ರೆ ಯಾವ ಹೆಂಡತಿನೂ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬ್ಯಾರೆ ಹುಡುಗಿ ಹುಡುಕ್ತಾವನೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೀನ್ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ? ಯಾವ್ದು ತಂಬರಿ ಯಾವ್ದನ್ ಬಿಡನಿ? ಇಲ್ಲ ಕಣಕೋ, ಇಲ್ಲ ಇಲ್ಲ ಇಲ್ಲ, ನನ್ನ ಮಗಳೇನೇ ಎಂಟಿ ಶಿವ ಎಂಟಿ. ಯಾವ ಹುಡುಗಿನೂ ಏನು ಹುಡ್ಕಕ್ಕೆ ಹೋಗ್ಬೇಡಿ. ನನ್ನ ಮಗಳು ಅವನು ಒಂದಾಗೆ ಆಯ್ತಾರೆ. ಅಯ್ಯೋ ಅದು ಅವಾಗ ನನ್ನ ಮಗಳು ಇನ್ನೂ ಬುದ್ಧಿ ಇರಲಿಲ್ಲ, ಅದಕ್ಕೆ ಹೆಂಗೆಂಗೋ ಆಡ್ಬಿಟ್ಟು ಒಂಚೂರು ಬಂದ್ಬಿಟ್ಲು. ಇವಾಗ ಎಲ್ಲ ಬುದ್ಧಿ ಬಂದ್ಬಿಟ್ಟೈತಿ, ಅದಕ್ಕೆ ಅತ್ಲಾಗ ಹೋಗ್ಬಿಟ್ಟು ಹೆಂಗೋನೂ ಸಂದಾಗ ಬಾಳ್ವೆ ಮಾಡ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ನನ್ನ ಆಸೆ. ಸರಿ ಸರಿ, ಹೆಂಗೋ ನನಗಂತೂ ಶಿವನು ಅವ್ರ ಅಮ್ಮ ಏನೂ ಹೇಳಲಿಲ್ಲ. ಸರಿ ಹೇಳಿ ನೋಡೋಣ. ಆಂಟಿ ಇವಾಗ ಶಿವು ಎಲ್ಲಿರ್ತಾನೆ? ಮನೆ ಎಲ್ಲನೂ ಅವನು ಊರಾಗೆ ಒಂದು ಮನೆನ ಕೊಂಡ್ಕೊಂಡವನೇ ಕಣಮ್ಮ. ಮೊದ್ಲಿದ್ದ ಮನೆ ಎಲ್ಲನೂ ತೆಗೆದ್ಬಿಟ್ಟು ಅಂದ್ರೆ ಮನೆಗಿಲ್ಲ, ಬೇರೆ ಮನೆಯ ಕೊಂಡ್ಕೊಂಡವ್ರೆ. ಅವ್ರ ಅಜ್ಜಿನೂ ಅವನು ಇಬ್ರು ಅಲ್ಲೇ ಇರ್ತಾನೆ. ಇವಾಗ ಸಂದಕ್ಕೆ ಅವನೇ, ಏನು ತೊಂದರೆ ಇಲ್ಲ. ನೀನದು ಯಾಕೆ ಬಿಟ್ಟೋದ ಗೊತ್ತಿಲ್ಲ ಅಂತ ಒಳ್ಳೆ ಹುಡುಗನ, ಭಾಳ ಒಳ್ಳೆ ಹುಡುಗ. ಇವಾಗಂತೂ ಒಳ್ಳೆ ಸಂಪಾದನೆ ಬೇರೆ ಮಾಡ್ತಾವನೆ. ಊರು ತುಂಬ ಅವನದನ್ನೇ ಸುದ್ದಿ. ನೀನು ಬಿಟ್ಟೋಗಿದ್ದೀಯ ಅಂದರೆ ನಂಬಕ್ಕೆ ಆಯ್ತಿಲ್ಲ. ಇಂಥ ಒಳ್ಳೆ ಹುಡುಗನ ಬಿಟ್ಬಿಟ್ಟೋದಲ್ಲ ಅಂತ ಅನ್ನಿಸ್ತಾಯ್ತು ನನಗಂತೂ. ಸರಿ ಇನ್ನೇನು ಮಾಡೋಕ್ಕಾಯ್ತದೆ? ನೀವು ಯಾವ್ದನ್ನ ಬೇರೆ ಹುಡುಗಿ ಒಂದು ಹೆಣ್ಮಗುನ ಭಾಳ ಹಾಳು ಮಾಡೋಕೆ ನನಗೂ ಇಷ್ಟ ಇಲ್ಲ. ಏನೋ ಹೋಗಿ ಕುಂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಏನೇ ಹೇಳಿ ಶಿವಗೆ ಕ್ಯೂ ನಿಂತ್ಕೊಂಡವ್ರು ಹುಡುಗಿಯರು. ನೀವೇನ ಇಲ್ಲ ಅಂದ್ರೂ 500 ಜನ ಬೇಕಾದ್ರೆ ಬಂದ್ಬಿಡ್ತಾರೆ ಇವಾಗ ಮದುವೆ ಮಾಡ್ಕೊಳ್ಳೋಕ್ಕೆ. ನಮ್ಮ ಒಳ್ಳಿನಾಗೇನೇ ಅದು ಎಷ್ಟು ಜನ ಕಾಯ್ಕೊಂಡವ್ರು ಹುಡುಗಿನ ಕೊಡಬೇಕು ಅಂತ ಹೇಳ್ಬಿಟ್ಟು. ಇದ್ದೂರಾಗ ಬೇಡ ಅಂತ ಬೇರೆ ಊರಾಗ ಹುಡುಕ್ತಿರೋದು ಅಷ್ಟೇ ಅವರು. ನೋಡಿ ಏನೋ ಒಂದು ಮಾಡ್ಕೊಳ್ಳಿ, ಕುಂತ್ಕೊಂಡು ಮಾತಾಡಿ. ಅಮ್ಮ ನನಗೆ ಶಿವು ಬೇಕಮ್ಮ, ಶಿವು ಜೊತೆನೇ ಇರ್ತೀನಿ ನಮ್ಮ ನಾನು. ಅಯ್ಯೋ ಮಗಳೇ, ಅಂತ ಅಳಿ ಅಂದ್ರೂ ಕಳ್ಕೊಳಕ್ಕೆ ನನಗೇನು ಇಷ್ಟ ಅಂತ ಅನ್ಕಂಡ? ಏನೋ ಆಗಿದ್ದಾಗೋಯ್ತು, ಜಗಳ ಪಗಳ ಅನ್ನೋದೆಲ್ಲ ಆಗೋಯ್ತು. ಸರಿ ಹೆಂಗೋ ಹೋಗ್ಬಿಟ್ಟು ಅವ್ರ ಮಂತ ಕುಂತ್ಕೊಂಡು ಮಾತಾಡ್ಬಿಡನ್ಬಿಡು. ಒಂದು ಮಾತು ಮಾತಾಡ್ಬಿಟ್ಟು ಏನು ಹೇಳ್ತಾರೋ ನೋಡೋಣ. ಕಣಮ್ಮ, ಸರಿ ಆಯಿತು. ಸದ್ಯ ದೇವ್ರಂತೂ ಕಣ್ಬಿಟ್ಬಿಟ್ಟ ನೋಡಿ ನಮಗೆ. ಮಗಳೇ.